ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಜಾಹ್ನವಿ ಅಂದ್ರೆ ಬಹುತೇಕರಿಗೆ ಗೊತ್ತಿರೋ ಮುಖ. ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ತಕ್ಕ ಮಟ್ಟಿಗೆ ಹೆಸರು ಮಾಡಿದವರು. 12 ವರ್ಷ ಟಿವಿ ಚಾನೆಲ್ಗಳಲ್ಲಿ ಆಂಕರ್ ಆಗಿದ್ದವರು. ಆಮೇಲೆ ನಮ್ಮಮ್ಮ ಸೂಪರ್ ಸ್ಟಾರ್ಗೆ ಸ್ಪರ್ಧಿಯಾಗಿ ಬಂದ್ರು. ಬಳಿಕ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಲ್ಲೂ ಕಂಟೆಸ್ಟೆಂಟ್ ಮಾಡಿದ್ರು. ಬಳಿಕ ಬಿಗ್ ಬಾಸ್ ಮನೆಗೂ ಎಂಟ್ರಿ ಕೊಟ್ರು. ಇವರ ಹಾಟ್ ಫೋಟೋ ಶೂಟ್ಗೆ ಅದೆಷ್ಟೋ ಪಡ್ಡೆಗಳು ಇವತ್ತು ಫಿದಾ ಆಗೋರಿದ್ದಾರೆ. ಜಾಹ್ನವಿಯ ಡಿವೋರ್ಸ್ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಗಂಡನಿಂದ ಏನೆಲ್ಲ ತೊಂದರೆ ಅನುಭವಿಸಿದೆ, ಯಾವ ಕಾರಣಕ್ಕೆ ಗಂಡನಿಂದ ದೂರ ಆದೆ ಅನ್ನೋದನ್ನೆಲ್ಲ ಜಾಹ್ನವಿಯೇ ಕಣ್ಣೀರ್ ಹಾಕಿದ್ದಿದೆ. ಸದ್ಯಕ್ಕೆ ಜಾಹ್ನವಿ ಒಬ್ಬಂಟಿ, ಮಗನ ಪಾಲಿಗೆ ಸಿಂಗಲ್ ಪೇರೆಂಟ್. ಮಗನನ್ನ ನಾನೇ ನೋಡ್ಕೊಳ್ತೀನಿ, ನಾನಿರೋವರೆಗೂ ಅಮ್ಮ ಮಗನನ್ನ ನಾನೇ ಸಾಕ್ತೀನಿ ಅಂತ ಗಟ್ಟಿಯಾಗಿ ನಿಂತಿರೋ ಗಟ್ಟಿಗಿತ್ತಿ. ಏನೇ ಮಾತನಾಡಿದ್ರು ನೇರ ಮುಖದ ಮೇಲೆ ಹೊಡೆದಂತೆ ಮಾತನಾಡೋ ವ್ಯಕ್ತಿತ್ವ. ಇಂಥ ಜಾಹ್ನವಿ ಬಾಳಲ್ಲಿ 3ನೇ ಇನ್ನಿಂಗ್ಸ್ ಶುರುವಾಗಿದೆ. ಎಷ್ಟು ದಿನ ಒಬ್ಬಂಟಿಯಾಗಿದ್ದ ನಟಿ ಜಾಹ್ನವಿ ಕೊನೆಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಆಂಕರಿಂಗ್, ಟೇಪ್ ಕಟ್ಟಿಂಗ್ ಅಂತ ಓಡಾಡ್ತಾ ಇದ್ದ ಜಾಹ್ನವಿ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಜಾಹ್ನವಿಯ ಈ ನಿರ್ಧಾರ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಚಿತ್ರರಂಗ ಮತ್ತು ರಾಜಕೀಯ ಎರಡೂ ಒಂದೇ ನಾಣ್ಯದ ಮುಖ ಇದ್ದಂತೆ. ಅಲ್ಲಿದ್ದವರು ಇಲ್ಲಿ ಸಲ್ಲುತ್ತಾರೆ, ಇಲ್ಲಿದ್ದವರು ಅಲ್ಲಿಯೂ ಬೆಳೆಯುತ್ತಾರೆ. ಇದಕ್ಕೆ ಅಣ್ಣಾದುರೈ, ಕರುಣಾನಿಧಿ, ಜಯಲಲಿತಾ ಅವರನ್ನೊಳಗೊಂಡ ವಿಜಯಕಾಂತ್, ಶರತ್ ಕುಮಾರ್, ಕಮಲ್ ಹಾಸನ್ ವರೆಗೆ ಹಲವು ಉದಾಹರಣೆ ಭಾರತೀಯ ಚಿತ್ರರಂಗದಲ್ಲಿದೆ. ಇಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ತಮಿಳುನಾಡಲ್ಲಿ ವಿಜಯ್ ಐತಿಹಾಸಿಕ ಸಾಧನೆ ಮಾಡಿರೋದು ಕೂಡ ಕಣ್ಮುಂದೆ ಇದೆ. ಆದ್ರೆ ಈ ಮಾತು ಕನ್ನಡಕ್ಕೆ ಅಷ್ಟಾಗಿ ಅನ್ವಯ ಆಗೋದಿಲ್ಲ. ಯಾಕಂದ್ರೆ ಅನಂತ್ನಾಗ್, ರಮ್ಯಾ, ಸುಮಲತಾ, ಅಂಬರೀಶ್, ಉಮಾಶ್ರೀ, ಶಶಿಕುಮಾರ್, ಜಗ್ಗೇಶ್, ಬಿಸಿ ಪಾಟೀಲ್ ಹೀಗೆ ಹಲವರು ರಾಜಕೀಯಕ್ಕೆ ಧುಮುಕಿದ್ದಾರೆ, ಗುರುತಿಸಿಕೊಂಡಿದ್ದಾರೆ. ಆದ್ರೆ ರಾಜಕೀಯದ ಪಡಸಾಲೆಯಲ್ಲಿ ಅಂಬರೀಶ್ ಗುಡುಗಿದಂತೆ ಬೆಳೆದಂತೆ ಯಾರೂ ಕ್ರಾಂತಿಯನ್ನ ಮಾಡಲಿಲ್ಲ. ಪ್ರಾದೇಶಿಕ ಪಕ್ಷವನ್ನು ಕೂಡ ಕಟ್ಟಲಿಲ್ಲ. ಉಪೇಂದ್ರ ಈ ಕೆಲಸ ಮಾಡಿದ್ದಾದ್ರೂ ಅವರ ಲೆಕ್ಕಾಚಾರವೇ ಬೇರೆ. ಹೀಗಿರುವಾಗ ಜಾಹ್ನವಿ ಈಗ ರಾಜಕೀಯದ ಅಖಾಡಕ್ಕೆ ಧುಮುಕಿದ್ದಾರೆ. ಹೌದು, ಜಾಹ್ನವಿ ಕಳೆದ ವರ್ಷ ಬಿಗ್ ಬಾಸ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಫಿನಾಲೆ ತಲುಪುವವರ ಸಾಲಿನಲ್ಲಿ ಮುಂಚೂಣಿಯಲ್ಲಿದ್ರು. ಆದ್ರೆ ಜಾಹ್ನವಿ ಅದೆಲ್ಲಿ ಎಡವಿದ್ರು ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳ ಪಟ್ಟಿಯೇ ಇದೆ ಬಿಡಿ. ಅದರಲ್ಲೂ ಜಾಹ್ನವಿ ಬಿಗ್ ಬಾಸ್ ಕೆಂಗಣ್ಣಿಗೆ ಗುರಿಯಾದ್ರ ಅನ್ನೋ ಗುಮಾನಿಯೂ ಇದೆ. ಇದೆಲ್ಲ ಈಗ ಮುಗ್ಧೋದ ಅಧ್ಯಾಯ. ಕನ್ನಡ ಸುದ್ದಿ ಲೋಕದಲ್ಲಿ ನಿರೂಪಕಿಯಾಗಿ ಕೂಡ ಹೆಸರು ಮಾಡಿದವರು ಜಾಹ್ನವಿ. ತಮ್ಮ ಮಾತು ಮತ್ತು ತಮ್ಮ ಜ್ಞಾನದಿಂದಲೇ ಅತ್ಯಲ್ಪ ಅವಧಿಯಲ್ಲೇ ಮಾಧ್ಯಮ ಲೋಕದಲ್ಲಿ ಹೆಸರು ಸಂಪಾದಿಸಿದ ಜಾಹ್ನವಿ ಸದ್ಯ ಚಿತ್ರರಂಗದತ್ತ ಗಮನ ವಹಿಸಿದ್ದಾರೆ. ಕಿರುತೆರೆ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ. ಇದೇ ಸಮಯದಲ್ಲಿ ರಾಜಕೀಯದಲ್ಲಿಯೂ ಕೂಡ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳಲು ಜಾಹ್ನವಿ ಮುಂದಾಗಿದ್ದು ಅಧಿಕೃತವಾಗಿ ರಾಜಕೀಯ ರಂಗ ಪ್ರವೇಶಿಸಿದ್ದಾರೆ. ತಲೆಯ ಮೇಲೆ ತೆನೆ ಹೊತ್ತು ರಾಜಕೀಯ ಅಖಾಡಕ್ಕೆ ಕಾಲಿಟ್ಟಿದ್ದಾರೆ. ಜಾಹ್ನವಿಯ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕೆಲ ವಿಶೇಷತೆಗಳಿದೆ. ಕೇಂದ್ರ ಸಚಿವ ಜೆಡಿಎಸ್ ಪ್ರಮುಖ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಸಮ್ಮುಖದಲ್ಲೇ ಜಾಹ್ನವಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಜೆಡಿಎಸ್ ಮಹಿಳಾ ಘಟಕಕ್ಕೆ ಇನ್ನಷ್ಟು ಬಲ ತುಂಬಲು ಕೇಂದ್ರ ಸಚಿವ ಮತ್ತು ಜೆಡಿಎಸ್ ಪ್ರಮುಖ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಮುಂದಾಗಿದ್ದಾರೆ ಅನ್ನುವ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಗಾಗಲೇ 2 ವರ್ಷಗಳಿಂದ ಜೆಡಿಎಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಆಗಿ ರಶ್ಮಿ ರಾಮೇಗೌಡ ಕಾರ್ಯನಿರ್ವಹಿಸ್ತಾ ಇದ್ದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ತನ್ನ ಸಂಘಟನಾ ಕಾರ್ಯವನ್ನ ಜೆಡಿಎಸ್ ಚುರುಕುಗೊಳಿಸಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಮೇ 24ರಂದು ಬೆಂಗಳೂರಿನ ಜೆಪಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಾಹ್ನವಿ ಜೆಡಿಎಸ್ ಪಕ್ಷವನ್ನ ಸೇರಿದ್ದಾರೆ. ವಿಶೇಷ ಅಂದ್ರೆ ಜೆಪಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಪಕ್ಷದ ಧ್ವಜ ನೀಡಿ ಜಾಹ್ನವಿ ಅವರನ್ನ ಸ್ವಾಗತಿಸಿದ್ದಾರೆ. ಶಾಲು ಹೊದಿಸಿ ಆತ್ಮೀಯವಾಗಿ ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಆತ್ಮೀಯರೇ, ಜಾಹ್ನವಿ ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ರಶ್ಮಿ ರಾಮೇಗೌಡ, ಶೈಲಜಾ ರಾವ್ ಉಪಸ್ಥಿತರಿದ್ದರು. ಇನ್ನು ಜಾಹ್ನವಿ ತೆನೆ ಹೊತ್ತ ಬೆನ್ನಲ್ಲೇ ಯುವ ಸಮುದಾಯವನ್ನ ಸೆಳೆಯುವಲ್ಲಿ ಜಾಹ್ನವಿ ಜೆಡಿಎಸ್ ಪಕ್ಷದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಲಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದರ ಬೆನ್ನಲ್ಲೇ ಜಾಹ್ನವಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದಾರೆ. ನಾನು ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಶ್ರೀ ಕುಮಾರಸ್ವಾಮಿ ಸರ್ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. ನನ್ನ ಈ ಬೆಳವಣಿಗೆಗೆ ರಾಜ್ಯದ ಜನರ ಆಶೀರ್ವಾದವೇ ಕಾರಣ.
12 ವರ್ಷ ವಿವಿಧ ಮಾಧ್ಯಮ ಸಂಸ್ಥೆಗಳಲ್ಲಿ ನ್ಯೂಸ್ ಆಂಕರ್ ಆಗಿ ಸೇವೆ ಸಲ್ಲಿಸಿದೆ. ಇಟ್ಸ್ ಮೈ ಫಸ್ಟ್ ಇನ್ನಿಂಗ್ಸ್. ಆಮೇಲೆ ಕಲರ್ಸ್ ಕನ್ನಡದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಯಿತು. ರಿಯಾಲಿಟಿ ಶೋ ಆಂಕರ್ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸಿದ್ದೆ. ಈಗ ಥರ್ಡ್ ಇನ್ನಿಂಗ್ಸ್ ರಾಜಕಾರಣ. ನನ್ನ ಇತ್ತೀಚೆಗಿನ ಸಮಾಜಮುಖಿ ಕೆಲಸಗಳನ್ನ ಗುರುತಿಸಿ ಜೆಡಿಎಸ್ ಯುವ ಮುಖಂಡ ಪುನೀತ್ ಗೌಡ ಅವರು ಜೆಡಿಎಸ್ ಪಕ್ಷಕ್ಕೆ ಆಹ್ವಾನ ಕೊಟ್ರು. ನನ್ನ ಸಣ್ಣ ಸಹಾಯವನ್ನ ದೊಡ್ಡ ಮಟ್ಟದಲ್ಲಿ ಸ್ವೀಕರಿಸಿದ ರಾಜ್ಯದ ಜನರು ನನ್ನನ್ನ ಜೆಡಿಎಸ್ ಪಕ್ಷದ ಆಹ್ವಾನದವರೆಗೂ ತಂದು ನಿಲ್ಲಿಸಿದ್ದೀರಾ. ಜೆಡಿಎಸ್ ಪಕ್ಷದ ಆಹ್ವಾನವನ್ನ ಯೋಚಿಸಿ ತೀರ್ಮಾನ ತೆಗೆದುಕೊಂಡು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಸೇರ್ಪಡೆಯಾಗಿದ್ದೇನೆ. 2,000, 1,500 ಇಸ್ಕೊಂಡು ನಮ್ಮ ವೋಟನ್ನ ಮಾರ್ಕೊಳ್ಳೋದು, ರಾಜಕಾರಣಿಗಳಿಗೆ ಸ್ಲೇವ್ಸ್ಗಳ ಹಾಗೆ ಶರಣಾಗೋದು, ಈ ಎಲ್ಲ ಹಳೆಯ ರಾಜಕಾರಣದ ರೀತಿಯನ್ನ ಅಳಿಸಿ ಎಲ್ಲವನ್ನ ಕಿತ್ಕೊಂಡು ಜನಸೇವಕರ ಹಾಗೆ ದುಡಿದು ರಾಜ್ಯದ ಅಭಿವೃದ್ಧಿಗೋಸ್ಕರ ಶ್ರಮಿಸೋದು, ಹೊಸ ರಾಜಕೀಯ ಭಾಷ್ಯ ಬರೆಯಬೇಕು ಅನ್ನೋದು ನನ್ನ ಮಹದಾಸೆ. ಈ ಥರ್ಡ್ ಇನ್ನಿಂಗ್ಸ್ಗೆ ನಿಮ್ಮ ಆಶೀರ್ವಾದ ಕೋರಿಕೊಳ್ತೀನಿ ಅಂತ ಮನದ ಮಾತನ್ನ ಹಂಚಿಕೊಂಡಿದ್ದಾರೆ.